ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹತ್ತನೇದಲ್ಲ, ಗಾಳಿ ನಡೆವಂದದರಿ ನೀಲಘನಾಳಿ ವರ್ತಿಸುವಂತೆ. ಬ್ರಹ್ಮ ತ್ರಿಶೂಲಧರ ಶಕ್ರಾರ್ಕ ಮೊದಲಾದ ದೇವಗಣ. ಕಾಲಕರ್ಮ ಗುಣಾಭಿಮಾನಿ ಮಹಾಲಕುಮಿ ಅನುಸರಿಸಿ ನಡೆಯುವುದು. ಮೂಲ ಕಾರಣ ಮುಕ್ತಿದಾಯಕ ಹರಿಯೆನಿಸಿಕೊಂಬ. ಎಲ್ಲರೂ ಕೂಡ ಭಗವಂತನ ಅಧೀನರು ಎಂಬ ಪ್ರಮೇಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಭಗವಂತನ ಅನೇಕ ಗುಣಗಳನ್ನು ಹೇಳಿದರು. ಈಗ ಭಗವಂತನ ಸರ್ವೋತ್ತಮತ್ವ ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹೇಗೆ ಭಗವಂತ ಸರ್ವೋತ್ತಮನಾದ ಎಂಬುದನ್ನು ಹೇಳ್ತಾರೆ. ಗಾಳಿ ನಡೆವಂದದಲ್ಲಿ ನೀಲ ಘನಾಳಿ ವರ್ತಿಸುವಂತೆ. ಇದು ದೃಷ್ಟಾಂತ, ಉದಾಹರಣೆ ಕೊಡ್ತಾ ಇದ್ದಾರೆ. ಹೇಗೆ ಗಾಳಿ ನಡೆವಂದದಲ್ಲಿ, ಗಾಳಿ ಯಾವ ರೀತಿಯಾಗಿ ಬೀಸ್ತದೋ ಆ ರೀತಿಯಾಗಿ ನೀಲ ಘನಾಳಿ ವರ್ತಿಸುವಂತೆ. ನೀಲ ಘನಾಳಿ, ಘನ ಅಂತಂದ್ರೆ ಮೇಘ, ಘನಾಳಿ ಅಂದರೆ ಮೇಘಗಳ ವರಸೆ, ಮೇಘಗಳ ಸಮೂಹ. ನೀಲ ಘನಾಳಿ ಅಂದರೆ ಆ ಕಪ್ಪು ಮೇಘದ ಸಮೂಹ. ಕಪ್ಪು ಮೇಘದ ಸಮೂಹ ಅದು ಮಳೆ ಸುರಿಸ್ಬೇಕು ಅಂತಿರ್ತದೆ. ಅದು ಜೋರ ಗಾಳಿ ಬೀಸ್ತು ಅಂತಂದ್ರೆ ಆ ಮೇಘ ಬೇರೆ ಕಡೆ ಹೊರಟು ಹೋಗ್ತದೆ. ಎಲ್ಲಿ ಹೋದರೆ ಅಲ್ಲಿ ಮಳೆ ಸುರಿಸ್ತದೆ. ಆ ನೀಲ ಮೇಘ ಘನಾಳಿ ಎಂಬುದು ಗಾಳಿ ನಡೆಯುವಂದದಲ್ಲಿ ನಡೀತದೆ, ವರ್ತಿಸುವಂತೆ. ಗಾಳಿ ಇದ್ದಂತೆ, ಗಾಳಿ ಬೀಸಿದಂತೆ ಆ ಮೇಘಗಳು ಚಲಿಸಿ ಮಳೆ ಸುರಿಸ್ತವೆ. ಹಾಗೆ ಬ್ರಹ್ಮ, ತ್ರಿಶೂಲಧರ, ಶಕ್ರ, ಅರ್ಕ ಮೊದಲಾದ ಅಖಿಳ ದೇವಗಣ. ಅದೇ ರೀತಿಯಾಗಿ ಬ್ರಹ್ಮದೇವರು, ತ್ರಿಶೂಲಧರ, ತ್ರಿಶೂಲವನ್ನು ಧರಿಸಿದಂತಹ ರುದ್ರದೇವರು, ಶಕ್ರ ಇಂದ್ರದೇವರು, ಅರ್ಕ ಅಂದರೆ ಸೂರ್ಯ ಮೊದಲಾದ ಅಖಿಲ ದೇವಗಣ, ಇವರೇ ಮೊದಲಾದಂತಹ ಎಲ್ಲ ದೇವತಾ ಗಣಗಳು ಕೂಡ ಇವರೆಲ್ಲರೂ ನೀಲಮೇಘ ಘನಾಳಿ ಇದ್ದಂತೆ, ನೀಲ ಘನಾಳಿ ಇದ್ದಂತೆ ಇವರೆಲ್ಲರೂ. ಹೀಗಾಗಿ ಅವರೆಲ್ಲರೂ ಕೂಡ ಯಾರ ಅಧೀನರಾಗಿ ವರ್ತಿಸ್ತಾರೆ ಅಂದ್ರೆ ಕಾಲ ಕರ್ಮ ಗುಣಾಭಿಮಾನಿ ಮಹಾಲಕ್ಷ್ಮಿ ಅನುಸರಿಸಿ ನಡೆಯುವುದು. ಎಲ್ಲ ಕೂಡ ಮಹಾಲಕ್ಷ್ಮಿಯನ್ನು ಅನುಸರಿಸಿ ನಡೀತಾರೆ. ಲಕ್ಷ್ಮೀದೇವಿಯ ಆಜ್ಞೆಗೆ ಅನುಗುಣವಾಗಿ ಇವರೆಲ್ಲರೂ ನಡೀತಾರೆ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಗಿರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಅಂತ. ಅಂದರೆ ಲಕ್ಷ್ಮೀದೇವಿಯ ಸುಮ್ಮನೆ ಕಣ್ಣು ಸನ್ನೆ ಮಾಡಿದರೆ ಸಾಕು, ಕಣ್ಣು ಹುಬ್ಬು ನೋಟದಿಂದಲೇ ಆ ಬ್ರಹ್ಮರುದ್ರಾದಿ ಸಮಸ್ತ ಜಗತ್ತು ಕೂಡ ನಡಿಗೋಗ್ತದೆ. ಆಕಿ ಕಣ್ಣು ಸನ್ನೆ ಮಾಡಿದರೆ ಆಯಿತು, ಎಲ್ಲ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಾದಿಗಳು ನಡೆದೋಗ್ತವೆ. ಅಂತಹ ಶಕ್ತಿ ಮಹಾಲಕ್ಷ್ಮೀ ದೇವಿದು. ಹೀಗಾಗಿ ಮಹಾಲಕ್ಷ್ಮೀ ದೇವಿ ಗಾಳಿ ಇದ್ದಂತೆ. ಗಾಳಿ ಹೆಂಗ ಬೀಸಿದರೆ ಆ ನೀಲ ಘನಾಳಿ ಹಂಗ ಓಡಾಡ್ತದೆ. ಹಾಗೆ ಲಕ್ಷ್ಮೀದೇವಿ ಆಜ್ಞಾ ಹೆಂಗ ಕೊಟ್ರೆ ಆ ರೀತಿಯಾಗಿ
ಬ್ರಹ್ಮರುದ್ರಾದಿ ಸಮಸ್ತ ದೇವತಾ ಗಣವು ಕೂಡ ಆ ರೀತಿಯಾಗಿ ಪ್ರವರ್ತನೆ ಮಾಡ್ತದೆ. ಅಷ್ಟು ಶಕ್ತಿ ಮಹಾಲಕ್ಷ್ಮಿ. ಆ ಲಕ್ಷ್ಮಿ ಅಂತ ಆಕಿ ಅಂದ್ರೆ ಕಾಲ ಕರ್ಮ ಗುಣಾಭಿಮಾನಿ. ಆ ಲಕ್ಷ್ಮೀದೇವಿ ಕಾಲಕ್ಕೆ, ಕರ್ಮಕ್ಕೆ, ಗುಣಗಳಿಗೆ ಅಭಿಮಾನಿ ಆಕಿ. ಎಲ್ಲದಕ್ಕೂ ಕಾಲಕ್ಕೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ, ಎಲ್ಲ ಕರ್ಮಗಳಿಗೂ ಅಭಿಮಾನಿ ದೇವತೆ, ಗುಣಗಳಿಗೂ ಅಭಿಮಾನಿ ದೇವತೆ. ಬೇರೆ ಮುಖ್ಯಾಭಿಮಾನಿ ಅಂತ ಅವಾಂತರ ಅಭಿಮಾನ ಬೇರೆ ಇರಬಹುದು. ಕರ್ಮಗಳಿಗೆ ಅಂದರೆ ಪುಷ್ಕರ ಕರ್ಮಾಭಿಮಾನಿ ದೇವತೆ ಅಂತಂತೀವಿ. ಎಲ್ಲದಕ್ಕೂ ಮುಖ್ಯ ಕಾರಣ, ಮುಖ್ಯ ಅಭಿಮಾನಿ ಲಕ್ಷ್ಮೀದೇವಿ. ಅಂದರೆ ಯಾವ ಯಾವ ತತ್ವಗಳಿಗೆ ಅಭಿಮಾನಿಗಳು ಅಂತಿರ್ತಾರೆ, ಅವರಿಗಿಂತಲೂ ಮೇಲಿನವರು ಆ ತತ್ವಕ್ಕೂ ಕೂಡ ಅಭಿಮಾನಿಗಳಾಗಿರ್ತಾರೆ. ಉದಾಹರಣೆಗೆ ಮನೋಭಿಮಾನಿ, ಮನಸ್ಸಿಗೆ ಅಭಿಮಾನಿ ಯಾರು ಅಂತಂದ್ರೆ ಚಂದ್ರ, ಮನ್ಮಥ, ಇಂದ್ರ, ರುದ್ರ, ಎಲ್ಲರೂ ಮನಸ್ಸಿಗೆ ಅಭಿಮಾನಿ ದೇವತೆಗಳೇ. ಚಂದ್ರ ಅಭಿಮಾನಿ ದೇವತೆ ಅಂದ್ರೆ ಚಂದ್ರ ಇಲ್ಲಿ 12ನೇ ಕಕ್ಷದ ಒಂದಾರೆ. ಅಂದ್ರೆ ಅವರಿಗಿಂತಲೂ ಮೇಲಿನವರಾದಂತಹ 10ನೇ ಕಕ್ಷದಲ್ಲಿರತಕ್ಕಂತಹ ಇಂದ್ರದೇವರು ಕೂಡ ಅಭಿಮಾನಿಗಳೇ. ಅವರಿಗಿಂತಲೂ ಮೇಲೆ ಇರತಕ್ಕಂತಹ ರುದ್ರದೇವರು ಅಭಿಮಾನಿಗಳೇ. ಹಂಗ ಒಂದು ತತ್ವಕ್ಕೆ ಒಬ್ಬರು ಅಭಿಮಾನಿಗಳಾದರು ಅಂತಂದ್ರೆ ಅವರ ಮೇಲಿನವರು ಕೂಡ ಆ ತತ್ವಕ್ಕೆ ಮುಖ್ಯಾಭಿಮಾನಿಗಳಾಗೇ ಆಗ್ತಾರೆ. ಹಾಗೆ ಕಾಲಕ್ಕೆ, ಕರ್ಮಕ್ಕೆ ಮತ್ತೆ ಗುಣಗಳಿಗೂ, ಈ ತ್ರಿಗುಣಗಳಿಗೂ ಅಷ್ಟೇ ಮುಖ್ಯವಾದ ಅಭಿಮಾನಿ ಲಕ್ಷ್ಮೀದೇವಿ. ಚೀಫ್ ಆಫೀಸರ್ ಇದ್ದಂತೆ ಎಲ್ಲರ ಮೇಲೆ ಆಕೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಅಂತಹ ಕಾಲ, ಕರ್ಮ, ಗುಣಗಳಿಗೆ ಅಭಿಮಾನಿ, ಮುಖ್ಯಾಭಿಮಾನಿಯಾದ ಮಹಾಲಕ್ಷ್ಮಿ ಅನುಸರಿಸಿ ನಡೆಯುವುದು. ಆ ಲಕ್ಷ್ಮೀದೇವಿಯನ್ನು ಅನುಸರಿಸಿ ಸಮಸ್ತ ಈ ಬ್ರಹ್ಮರುದ್ರಾದಿ ದೇವತಾ ಗಣವೆಲ್ಲವೂ ನಡೀತದೆ. ಹಾಗಾದ್ರೆ ಲಕ್ಷ್ಮೀದೇವಿಯೇ ಫೈನಲ್ಲ ಅಂದ್ರೆ ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ. ಅಂಥ ಲಕ್ಷ್ಮೀದೇವಿಗೂ ಕೂಡ ಮೂಲ ಕಾರಣ ಯಾರು ಅಂದ್ರೆ ಲಕ್ಷ್ಮೀದೇವಿ. ಎಲ್ಲದಕ್ಕೂ ಮೂಲ ಕಾರಣ ಕೊನೆಗೆ ಭಗವಂತ ಆಗ್ತಾನೆ. ಎಲ್ಲಾ ತತ್ವಗಳಿಗೂ ಭಗವಂತ ಏನಾಗ್ತಾನೆ? ನಿಯಾಮಕ ಅಂತ ಆಗ್ತಾನೆ. ಭಗವಂತನನ್ನು ಅಭಿಮಾನಿ ಅಂತ ಕರಿಬಾರ್ದು. ದೇವರು ಯಾವ ತತ್ವಕ್ಕೆ ಅಭಿಮಾನಿ ಅಂತ ಅನ್ಬಾರ್ದು. ಅಭಿಮಾನಿ ಅಂದ್ರೆ ಲಕ್ಷ್ಮೀದೇವಿಯಿಂದ ಮೊದಲು ಮಾಡಿಕೊಂಡು ಅಭಿಮಾನಿಗಳಾಗ್ತಾರೆ. ಭಗವಂತ ಯಾವ ತತ್ವಕ್ಕೂ ಅಭಿಮಾನಿ ಆಗೋದಿಲ್ಲ. ಅಭಿಮಾನಿ ಅಂದ್ರೆ ಅರ್ಥ ಏನು ಅಂದ್ರೆ ಇನ್ನೊಬ್ಬರ ಕೈಯಲ್ಲಿದ್ದು ಇನ್ನೊಬ್ಬರು ಕೈ ಕಾಲ ಕೆಲಸ ಮಾಡ್ಕಂತ ಆ ತತ್ವದ ನಿಯಮನ ಮಾಡತಕ್ಕಂಥವ್ರು ಅಂತ ಅರ್ಥ. ಲಕ್ಷ್ಮೀದೇವಿಯಿಂದ ಮೊದಲು ಮಾಡಿಕೊಂಡು ಎಲ್ಲರೂ ಭಗವಂತನ ಅಧೀನರಾಗಿ ಆ ತತ್ವಗಳನ್ನು ನಿಯಮನ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಅಭಿಮಾನಿಗಳು. ಭಗವಂತ ಅಭಿಮಾನಿ ಅಲ್ಲ, ಏನನ್ಬೇಕು? ನಿಯಾಮಕ ಅಂತ ಅನ್ಬೇಕು. ಸೊ ಅಭಿಮಾನಿ ಬೇರೆ, ನಿಯಾಮಕ ಬೇರೆ. ನಿಯಾಮಕ ಒಬ್ಬರೇ, ಯಾರು? ಭಗವಂತ. ಎಲ್ಲದಕ್ಕೂ ನಿಯಾಮಕ ಭಗವಂತ, ಎಲ್ಲಾ ತತ್ವಗಳಿಗೂ ನಿಯಾಮಕ. ನಿಯಾಮಕ ಅಂದ್ರೆ ಅವ್ರ ಮೇಲೆ ಯಾರು ಸುಪ್ರೀಂ ಕಮಾಂಡರ್ ಯಾರಿಲ್ಲ ಅಂತ ಅರ್ಥ. ಭಗವಂತನ ಮೇಲೆ ಯಾರೂ ಇಲ್ಲ, ಅಂತಹವನ್ನು ನಿಯಾಮಕ ಅಂತ ಕರೀತಾರೆ. ಲಕ್ಷ್ಮೀದೇವಿಗೆ ಮೇಲೆ ಭಗವಂತಿದ್ದಾನೆ, ಆಗ ಬ್ರಹ್ಮದೇವರಿಗೂ ಮೇಲೆ ಲಕ್ಷ್ಮೀದೇವಿ ಇದ್ದಾಳೆ. ಹೀಗೆ ಉಲುಕಿಯವರೆಲ್ಲರೂ ಕೂಡ ಇನ್ನೊಬ್ಬರಿಗೆ ಅಧೀನರಾಗಿ ಆ ತತ್ವಗಳಿಗೆ ತಾವು ಅದನ್ನು ನೋಡ್ಕಂತ ಆ ಡಿಪಾರ್ಟ್ಮೆಂಟ್ ಅವ್ರದ್ದು ಅಂತ, ಅವ್ರನ್ನ ಅಭಿಮಾನಿಗಳು ಅಂತ ಕರಿಬೇಕು. ಅಷ್ಟೇ ಹೊರತು ದೇವರು ಯಾದಕ್ಕೆ ನಿಯಮ, ಯಾದಕ್ಕೆ ಅಭಿಮಾನಿ ಅಂತ ಅನ್ಲಿಕ್ಕಿಲ್ಲ. ಈ ದೇವತೆಗಳು ನಿಯಾಮಕಲಾಗಲಾರರು, ಬರೀ ಅಭಿಮಾನಿಗಳಾಗ್ತಾರಷ್ಟೇ. ಭಗವಂತ ಮಾತ್ರನೇ ನಿಯಾಮಕ, ಆ ಭಗವಂತ ಅಭಿಮಾನಿ ಅಲ್ಲ. ಇದು ಸ್ಪಷ್ಟ ತಿಳ್ಕೊಂಡಿರ್ಬೇಕು ಆ ಭೇದ. ನಿಯಾಮಕ ಅಂದ್ರೆ ಏನು, ಅಭಿಮಾನಿ ಅಂದ್ರೆ ಏನು ತಿಳ್ಕೊಂಡಿರ್ಬೇಕು. ಸೊ ಎಲ್ಲರೂ, ಎಲ್ಲ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀದೇವಿಯನ್ನು ಅನುಸರಿಸಿ ತಾವು ಇರ್ತಾರೆ. ಎಲ್ಲದಕ್ಕೂ ಮುಖ್ಯ ಅಭಿಮಾನಿ ಕಾಲ, ಕರ್ಮ, ಗುಣ ಎಲ್ಲದಕ್ಕೂ ಮುಖ್ಯ ಅಭಿಮಾನಿ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೂ ಮೂಲ ಕಾರಣ, ಯಾಕೆ ಅಭಿಮಾನಿ ಅಂತ ಹೇಳಲಿಲ್ಲ, ಮೂಲ ಕಾರಣ, ಎಲ್ಲದಕ್ಕೂ ನಿಯಾಮಕ ಆತ ಭಗವಂತ. ಆತನ ಮೇಲೆ ಇನ್ಯಾರೂ ಇಲ್ಲ, ಅದಕ್ಕೆ ಮೂಲ ಕಾರಣ ಅಂತಂದ್ರು. ಎಲ್ಲದಕ್ಕೂ ಪ್ರಧಾನವಾದ ಕಾರಣ ಭಗವಂತ, ಮೂಲ ಕಾರಣ, ಮುಕ್ತಿದಾಯಕ. ಎಲ್ಲದಕ್ಕೂ ಕಾರಣ ಜ್ಞಾನದಕ್ಕಾಗಿ ಮುಕ್ತಿಯನ್ನು ಕೂಡ ಅವನೇ ಕೊಡಬೇಕು. ಹೀಗಾಗಿ ಯಾವ ಕಾಲಕ್ಕೆ ಕಾಲವನ್ನು ನಿಯಮನ ಮಾಡೋನು ಭಗವಂತನೇ. ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲ ಮೂರ್ತಿತವ ದಾಸೋಹಂ. ಈ ಕಾಲಕ್ಕೂ ನಿಯಾಮಕನು ಅವನೇ. ಕರ್ಮ ಸಾಕ್ಷಿ, ಕರ್ಮ ದೇವತಾ ಎಲ್ಲ ಭಗವಂತನೇ. ಕರ್ಮಕ್ಕೂ ನಿಯಾಮಕ ಅವನೇ, ಗುಣಗಳಿಗೂ ನಿಯಾಮಕ ಅವನೇ. ಮತ್ತೆ ನಮಗಿರುವಂತಹ ಈ ಸಂಸಾರ ಯಾವ ಕಾಲಕ್ಕೆ ಹೋಗ್ತದೆ ಅಂದ್ರೆ ಭಗವಂತ ಹೇಳಬೇಕು. ಮತ್ತೆ
ಕಾಲ ನಿಯಾಮಕ ಆತನೇ ಆದ ಕಾರಣ ಆತನೇ ಮುಕ್ತಿ ಕೊಡಬೇಕು. ಹೀಗಾಗಿ ಎಲ್ಲದಕ್ಕೂ ಆತನೇ ನಿಯಾಮಕ ಆದ ಕಾರಣ ಮುಕ್ತಿದಾಯಕನೂ ಅವನೇ. ಹೀಗಾಗಿ ಆ ಸಂಸಾರದಿಂದ ಯಾವಾಗ ಬಿಡುಗಡೆ ಹೊಂದಬೇಕು ಅದನ್ನು ನೋಡಿ ಮೋಕ್ಷವನ್ನು ಕೊಡತಕ್ಕಂಥವನು ಅವನೇ. ಯಾಕೆ? ಎಲ್ಲದಕ್ಕೂ ಅವನೇ ಮೂಲ ಕಾರಣನಾದ ಕಾರಣ. ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ. ಈ ರೀತಿಯಾಗಿ ಎಲ್ಲದಕ್ಕೂ ಮೂಲ ಕಾರಣನಾಗಿ ಯೋಗ್ಯರಿಗೆ ಮುಕ್ತಿಯನ್ನೂ ಕೊಡುವಂತಹ ಅವನಾಗಿ ಶ್ರೀಹರಿ ಇದ್ದಾನೆ ಅಂತ ಭಗವಂತನ ಸರ್ವೋತ್ತಮತ್ವವನ್ನು ಈ ರೀತಿಯಾಗಿ ತಿಳಿಬೇಕು ಅಂತ. ಬರೇ ಸರ್ವೋತ್ತಮ ಅಂದುಬಿಟ್ರೆ ಜ್ಞಾನ, ಹೆಂಗ ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ವಿಜ್ಞಾನ. ಹೀಗಾಗಿ ಆ ತಾರತಮ್ಯ ಪ್ರಕಾರವಾಗಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳೋದೇ ವಿಜ್ಞಾನ ಅಂತ ಕರೆಯಲ್ಪಡ್ತದೆ. ಅದರ ಬಗ್ಗೆ ಇಲ್ಲಿ ದಾಸವರ್ಯರು ತಿಳಿಸ್ತಾ ಇದ್ದಾರೆ. ಅದಲ್ಲ, ಗಾಳಿಯನ್ನು ಅನುಸರಿಸಿ ಕಪ್ಪು ಮೇಘಗಳ ಸಮೂಹ ಚಲಿಸುವಂತೆ ಬ್ರಹ್ಮ ತ್ರಿಶೂಲಧರನಾದ ಶಿವ ಇಂದ್ರ ಸೂರ್ಯ ಮೊದಲಾದ ಎಲ್ಲ ದೇವತಾಗಣ ಕಾಲ ಕರ್ಮ ಗುಣಗಳಿಗೆ ಮುಖ್ಯಾಭಿಮಾನಿನಿಯಾದ ಮಹಾಲಕ್ಷ್ಮಿಯನ್ನು ಅನುಸರಿಸಿ ನಡೆಯುವುದು. ಎಲ್ಲದಕ್ಕೂ ಮೂಲ ಕಾರಣನು ಮುಕ್ತಿದಾಯಕನು ಶ್ರೀಹರಿಯೇ.
ಗಾಳಿ ನಡೆವಂದದಲ್ಲಿ ನೀರಘನಾಡಿ ವರ್ತಿಸುವಂತೆ. ಬ್ರಹ್ಮ ತ್ರಿಶೂಲಧರ ಚಕ್ರಾರ್ಕ ಮೊದಲಾದಖಿಲ ದೇವಗಣ. ಕಾಲ ಕರ್ಮ ಗುಣಾಭಿಮಾನಿ ಮಹಾಲಕುಮಿ ಅನುಸರಿಸಿ ನಡೆಯುವುದು. ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ. ಮೋಡ ಕೈ ಬೀಸಣಿಕೆಯಿಂದಲೇ ಓಡಿಸುವೆನೆಂಬನ ಪ್ರಯತ್ನವೋ. ಕೂಡುವದೆ ಕಲ್ಪಾಂತಕಾದರು ಲಕ್ಷ್ಮೀ ವಲ್ಲಭನು. ಜೋಡು ಕರ್ಮವ ಜೀವರುಳು ತಾ ಮಾಡಿ ಮಾಡಿಸಿ ಫಲಗಣುಣಿಸುವ. ಪ್ರೌಢರಾದವರಿವನ ಭಜಿಸಿ ಭವಾಬ್ಧಿ ದಾಟುವರು. ಹೇಳಿದಂತೆ ಎಲ್ಲದಕ್ಕೂ ಕಾರಣ ಭಗವಂತ ಅಂತ ಹೇಳಿದರು. ಮೂಲ ಕಾರಣ ಮುಕ್ತಿದಾಯಕ ಹರಿ ಎನಿಸಿಕೊಂಬ ಅಂತ. ಹೀಗಾಗಿ ಮತ್ತೆ ನಾವು ಈ ಸಂಸಾರ ದಾಟಿ ಮುಕ್ತಿ ಪಡಿಬೇಕು ಅಂತಾದರೆ ಆ ಭಗವಂತನನ್ನೇ ಶರಣು ಬೇಡಬೇಕು. ಬೇರೆ ಮಾರ್ಗ ಯಾವುದೂ ಇಲ್ಲ. ನಮ್ಮ ಪ್ರಯತ್ನದಿಂದ ನಾವೇನಾದರೂ ಸಾಧನೆ ಮಾಡ್ತೀವಿ ಅಂತಂದರೆ ಹಾಗೇನು ಮಾಡಲಿಕ್ಕಿಲ್ಲ. ಭಗವಂತನ ಅನುಗ್ರಹ ಆಗದೆ ಹೋದರೆ ಎಷ್ಟು ಪ್ರಯತ್ನ ಮಾಡಿದರೂ ವ್ಯರ್ಥನೆ. ಹಾಗಂತ ಪ್ರಯತ್ನ ಬಿಡ್ಲಿಕ್ಕಾಗ್ತದನ? ಬಿಡ್ಲಿಕ್ಕಾಗೋದಿಲ್ಲ. ಮಹಾ ಪ್ರಯತ್ನ ಮಾಡಬೇಕು. ಭಗವಂತನ ಅನುಗ್ರಹವನ್ನು ಕೇಳಿ ಪ್ರಯತ್ನ ಮಾಡಬೇಕು. ಕೇವಲ ನಮ್ಮ ಪ್ರಯತ್ನದಿಂದ ಮಾಡ್ತೀವಿ ಅಂದರೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ದೃಷ್ಟಾಂತವನ್ನು ಕೊಡ್ತಾರೆ. ಮೋಡ ಕೈ ಬೀಸಣಿಕೆಯಿಂದಲೇ ಓಡಿಸುವೆನು ಎಂಬನ ಪ್ರಯತ್ನ. ಹೇಗೆ ಮೋಡ ಎಲ್ಲ ಮೋಡಗಳು ತುಂಬಿವ ಮೇಘದಾಗ, ಮತ್ತೆ ಆಕಾಶದಲ್ಲೆಲ್ಲ ಮೋಡ. ನಮಗೆ ನೋಡಿದ್ರೆ ಮಳಿ ಬೇಡ, ಓಡಿಸ್ರಪ್ಪ ಮೇಘಗಳನ್ನು ಅಂತ ಬೀಸಣಿಗೆ ತೊಗೊಂಡು ಬೀಸಲಿಕ್ಕೆ ಹೋದಂತ ಹುಚ್ಚ ಅಂತಾರೆ ಅಷ್ಟೇ ಅವನನ್ನ. ಈಗ ಮೇಘಗಳನ್ನು ಓಡಿಸಬೇಕು ಅಂತಾದರೆ ಬೀಸಣಿಗೆ ತೊಗೊಂಡು ಬೀಸ್ತೀವಿ ಅಂತಂದ್ರೆ, ಈಗ ನಮಗೆ ಗಾಳಿ ಬರ್ಲಿಕ್ಕೆ ಬೀಸಣಿಗೆ ಬೀಸ್ಕೊಂಬೋಣಿಲ್ಲ. ಫ್ಯಾನ್ಗಳು, ಕೂಲರ್ಗಳು, AC ಗಳು ಹಾಕೊಂಡು ಕೂತು ಬಿಡ್ತೀವಿ. ಬೀಸಣಿಗೆ ಕಾಲನೇ ಹೋಯ್ತು. ಬರೇ ದಾನಕ್ಕ ತೋಡ್ಲಿಕ್ಕೆ ಒಂದು ಉಳಿದವಷ್ಟೇ ಬೀಸಣಿಗೆಗಳು. ಹಿಂಗಾಗಿ ನಮಗೇ ಬೀಸಣಿಗೆ ಕೆಲಸ ಮಾಡೋದಿಲ್ಲ. ಇನ್ನು ಮೇಘಗಳನ್ನು ಓಡಿಸ್ತೀವಿ ಅಂತ ಹೇಳಿ ಬೀಸಣಿಗೆ ತೊಗೊಂಡು ಬೀಸ್ಲಿಕ್ಕೆ ಹೋದರೆ ಅದು ಬೇಡ, ಒಂದು ಸ್ವಲ್ಪ ಹೊತ್ತು ಹಂಗೆ ಬೀಸ್ತಾ ಇರೋಣ, ಹೋಗ್ತದೇನೋ ಅಂದರೆ ನೀ ಹಂಗೆ ಕಲ್ಪ ಪರ್ಯಂತ ಮನ್ವಂತರ ಮುಗಿದು ಬ್ರಹ್ಮದೇವರ ಕಲ್ಪ ಮುಗಿಯೋ ತನಕ ಬೀಸ್ಕಂತ ಕೂತ್ರು ಕೂಡ ಹೋಗ್ತವೇನೋ, ಹೋಗೋದೇ ಇಲ್ಲ. ಹಾಗೆ ಮೋಡ ಕೈ ಬೀಸಣಿಕೆಯಿಂದಲೇ ಓಡಿಸುವೆನೋ ಎಂಬನ ಪ್ರಯತ್ನವು ಕೂಡುವುದೇ. ಅದೇನು ಕೂಡ್ತದನ? ಅದು ಸರಿ ಹೋಗ್ತದನ? ಅದು ಸಾಧ್ಯನ? ಕಲ್ಪಾಂತಕಾದರೂ, ಕಲ್ಪ ಕೊನೆಯ ತನಕ ಬ್ರಹ್ಮದೇವರ ಕಲ್ಪವರೆಗೂ ನಾ ಬೀಸ್ಕಂತ ಕೂಡ್ತೀನಿ, ಹೋಗ್ತದ ಅಂದರೆ ಎಷ್ಟು ಬೀಸಿದ್ರೂ ಕೂಡ ಅದು ಹೋಗೋದೇ ಇಲ್ಲ. ಹಾಗೆ ಕೇವಲ ನಮ್ಮ ಪ್ರಯತ್ನದಿಂದ ನಾವು ಮೋಕ್ಷವನ್ನು ಪಡಿತೀವಿ ಅಂತಾದರೆ ಸಾಧ್ಯನೇ ಇಲ್ಲ. ಹಾಗೆ ಅದಕ್ಕೆ ಭಗವಂತನನ್ನು ಶರಣು ಹೋಗೋದು ಬಿಟ್ಟು ಅವನೇ ಸ್ವತಂತ್ರ ಸರ್ವೋತ್ತಮ ಎಂಬ ಜ್ಞಾನವನ್ನು ಪಡೆಯದೆ ಕೇವಲ ನಮ್ಮ ಪ್ರಯತ್ನದಿಂದ ಎಲ್ಲ ಸಾಧನೆ ಮಾಡ್ತೀನಿ ಅಂತಂಬೋದು ಅದು ಅಸಾಧ್ಯ ಅಂತ.
ಹಿಂದೆ ಅಲ್ಲ ಸೂಜಿ ಕೈ ಬಿಡಿದು ಯುದ್ಧ ಗೆಲ್ಲಿತೀನಿ ಅಂತ ಹಿಂದೆ ದೃಷ್ಟಾಂತವನ್ನು ಕೊಟ್ಟಲ್ಲ. ಸೂಜಿ ಕೈ ಆಡಿಕೊಂಡು ದೊಡ್ಡ ನಾನು ರಣರಂಗದಲ್ಲಿ ಹೋಗಿ ಯುದ್ಧ ಮಾಡ್ತೀನಿ ಅಂತ ಇದ್ದಾಗೆ ಇದು ಕೂಡ ಅಂತ. ಆಗ ಏನಂತ ತಿಳಿಬೇಕು ಮತ್ತೆ ಅಂದ್ರೆ, ಲಕ್ಷ್ಮೀ ವಲ್ಲಭನು ಜೋಡು ಕರ್ಮವ ಜೀವರೊಳು ತಾ ಮಾಡಿ ಮಾಡಿಸಿ ಫಲಗಳುಣಿಸುವ ಅಂತ ತಿಳಿಬೇಕು. ಲಕ್ಷ್ಮೀಪತಿಯೇ ಹಿಂದೆ ಯಾವ ಲಕ್ಷ್ಮೀ ದೇವಿಯನ್ನು ಹೇಳಿದ್ರು ಕಾಲಕರ್ಮ ಗುಣಾಭಿಮಾನಿ ಅಂತ, ಆಕೆಯನ್ನು ಕೂಡ ತನ್ನ ವಶದಲ್ಲಿಟ್ಟುಕೊಂಡಂತಹ ಲಕ್ಷ್ಮೀ ವಲ್ಲಭ ಅಂತಂದ್ರೆ ಅದಕ್ಕೆ. ಆ ಲಕ್ಷ್ಮೀ ವಲ್ಲಭನಾದ ಎಲ್ಲದಕ್ಕೂ ಮೂಲ ಕಾರಣನಾದ ಮುಕ್ತಿದಾಯಕನಾದ ಆ ಭಗವಂತನೇ ಜೋಡು ಕರ್ಮವ, ಜೋಡು ಕರ್ಮ ಅಂದ್ರೆ ಎರಡು ಕರ್ಮಗಳು ಅಂದ್ರೆ ಪುಣ್ಯಕರ್ಮ ಪಾಪಕರ್ಮ ಅಂತರ್ಥ. ಸತ್ಕರ್ಮ ದುಷ್ಕರ್ಮ ಎರಡೂ ಕರ್ಮಗಳನ್ನು ಜೀವರೊಳುತ ಮಾಡಿ ಮಾಡಿಸಿ, ಜೀವರಲ್ಲಿ ತಾನೇ ಇರ್ತಾನೆ, ತಾನೇ ಸ್ವಯಂ ಆ ಕರ್ಮಗಳನ್ನು ಮಾಡುತ್ತಾನೆ, ಮಾಡಿಸ್ತಾನೆ ಅವರ ಯೋಗ್ಯತಾನುಗುಣವಾಗಿ ಮಾಡಿಸಿ ಫಲಗಳ ಉಣಿಸುವ, ಆಯಾ ಫಲಗಳನ್ನು ನಮಗೆ ಉಣಿಸ್ತಾನೆ. ಅದಕ್ಕಾಗಿ ಮತ್ತೆ ಯಾರನ್ನೇ ಶರಣ ಬಿಡಬೇಕಪ್ಪ, ಅವನೇ ಸ್ವತಂತ್ರ. ಹೀಗಾಗಿ ಅವನನ್ನೇ ನಾವು ಶರಣ ಹೋಗಬೇಕೇ ಹೊರತು ನಮ್ಮ ಸ್ವಯಂಪ್ರಯತ್ನದಿಂದ ನಾವು ಸಾಧನೆ ಮಾಡುತ್ತೀವಿ ಅನ್ನೋದು ಸಾಧ್ಯ ಇಲ್ಲ. ಯಾಕೆ? ನಾವೆಲ್ಲರೂ ಅಸ್ವತಂತ್ರರಾದ ಕಾರಣ. ಸಮಸ್ತ ದೇವತಾಗಣವೇ, ಹಿಂದೆ ಬ್ರಹ್ಮರುದ್ರಾದಿ ಸಮಸ್ತ ದೇವತಾಗಣವೇ ಆ ಭಗವಂತನ ಅಧೀನ ಅಂತಾದ ಮೇಲೆ ನಮ್ಮ ಸ್ವಪ್ರಯತ್ನದಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಸಾಧ್ಯನೇ ಇಲ್ಲ. ಹೀಗಾಗಿ ಪ್ರೌಢರಾದವರು, ಪ್ರೌಢರು ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳಾದವರು ಏನ್ ಮಾಡ್ತಾರೆ? ಅವನ ಭಜಿಸಿ ಭವಾಬ್ಧಿ ದಾಟುವರು. ಅವನನ್ನು ಭಜನೆ ಮಾಡೋದೊಂದೇ ಈ ಭವಾಬ್ಧಿಯನ್ನು, ಅಬ್ಧಿ ಅಂದ್ರೆ ಸಂಸಾರ, ಭವ ಅಬ್ಧಿ ಸಂಸಾರ ಸಾಗರ, ದೊಡ್ಡ ಸಂಸಾರ ಸಾಗರ. ನಾ ಅದರಾಗ ಹಾರಿ ನಾ ಈಜಕ್ಕಂತ ಆ ಕಡೆ ಹೋಗ್ತೀನಿ ಅಂತಂದ್ರೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅದಕ್ಕೊಂದು ನಾವೇ ಸ್ಟೀಮರು ಯಾವುದೋ ಒಂದು ಬೇಕೇ ಬೇಕಾಗ್ತದೆ. ಹಾಗೆ ಈ ಸಂಸಾರ ಸಾಗರ ದೊಡ್ಡ ಸಾಗರ, ಅದನ್ನು ಕೇವಲ ನನ್ನ ಬಾಹುಬಲದಿಂದ ನಾನು ಈಜಿ ಆ ಕಡೆ ಹೋಗ್ತೀನಿ ಅಂತಂದ್ರೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕಾಗಿ ಸಂಸಾರ ಸಾಗರವನ್ನು ಕೇವಲ ಭಗವಂತನ ಅನುಗ್ರಹ ಎಂಬಂತಹ ನಾವೆಯನ್ನು ಅಧಿರೋಹಣ ಮಾಡಿ ನಾವು ದಾಟಬೇಕಾಗಿದ್ದೇ ಹೊರತು ಬೇರೆ ಮಾರ್ಗವಿಲ್ಲ. ಪ್ರೌಢರಾದವರು ಇವನ ಭಜಿಸಿ ಭವಾಬ್ಧಿ ದಾಟುವರು. ಭಗವಂತನನ್ನು ಭಜಿಸಿದವರೇ, ಅವನನ್ನು ಶರಣು ಹೊಂದಿದವರೇ ಈ ಭವಾಬ್ಧಿಯನ್ನು, ಸಂಸಾರ ಸಾಗರವನ್ನು ದಾಟುತ್ತಾರೆ. ಇಲ್ಲಿದ್ರೆ ಕೇವಲ ಸ್ವಪ್ರಯತ್ನದಿಂದ ಇದು ಅಸಾಧ್ಯ ಅಂತ ಆ ಭಗವಂತನ ಸರ್ವೋತ್ತಮ ತತ್ವವನ್ನು ತಿಳಿಸ್ತಾ ಇದ್ದಾರೆ. ಮೋಡವನ್ನು ಕೈ ಬೀಸಣಿಕೆಯಿಂದ ಓಡಿಸುವೆನು ಎಂಬವನ ಪ್ರಯತ್ನವು ಕಲ್ಪದ ಕೊನೆಯವರೆಗೂ ನಡೆಸಿದರೂ ಫಲವಿಲ್ಲ. ಲಕ್ಷ್ಮೀಪತಿಯಾದ ಶ್ರೀಹರಿ ಪುಣ್ಯ ಪಾಪಗಳೆಂಬ ಎರಡು ಕರ್ಮಗಳನ್ನು ಜೀವರೊಳಗೆ ತಾನಿದ್ದು ಮಾಡಿಸಿ
ಫಲಗಳನ್ನು ಉಣಿಸುವನು. ಜ್ಞಾನಿಗಳಾದವರು ಇವನನ್ನು ಸೇವಿಸಿ ಸಂಸಾರ ಸಾಗರವನ್ನು ದಾಟುವರು. ಮೋಡ ಕೈ ಬೀಸಣಿಕೆಯಿಂದಲಿ ಓಡಿಸುವೆನೆಂಬನ ಪ್ರಯತ್ನವು. ಕೂಡುವದೆ ಕಲ್ಪಾಂತಕಾದರೂ ಲಕ್ಷ್ಮಿ ವಲ್ಲಭನೋ. ಜೋಡು ಕರ್ಮವ ಜೀವರೊಳು ತಾ ಮಾಡಿ ಮಾಡಿಸಿ ಫಲಗಳುಣಿಸುವ. ಪ್ರೌಢರಾದವರಿವನ ಭಜಿಸಿ ಭವಾಬ್ಧಿ ದಾಟುವರು. ಕ್ಲೇಶ ಮೋಹ ಜ್ಞಾನ ದೋಷ ವಿನಾಶಕ. ವಿರಿಂಚಾಂಡದೊಳಗಾಕಾಶದೋಪಾದಿಯಲಿ. ತುಂಬಿಹ ಎಲ್ಲ ಕಾಲದಲ್ಲಿ. ಹಾಸಿಗೊಳಿಸದೆ ತನ್ನವರನಾಯಾಸ ಸಂರಕ್ಷಿಸುವ. ಕರುಣಾ ಸಮುದ್ರ ಪ್ರಸನ್ನವದನಂಭೋಜ ವೈರಾಜ. ಪದ್ಯದಲ್ಲಿ ಏನು ಹೇಳಿದ್ರು? ನಿಮಗೆ ಸಾಧ್ಯನೇ ಇಲ್ಲ ಸಂಸಾರ ದಾಟೋದು. ಕೈ ಬೀಸಣಿಕೆಯಿಂದ ಮೋಡಗಳನ್ನು ಚಲಿಸುವಂತೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರು ಅಲ್ಲದೇನೆ ಸಾಧ್ಯ ಅಂತ ಹೇಳಿ ಗಾರವಿಸಿಬಿಟ್ರು. ಗೋವಿಂದ, ಹಂಗಾದ್ರೆ ಏನಪ್ಪ ಗತಿ? ಮತ್ತೆ ಆ ಭಗವಂತ ಅನುಗ್ರಹ ಮಾಡದಾದ್ರೆ ಏನು ಗತಿ ನಮ್ದು? ಹೋಗೋದು ಹಂಗೆ ಇಲ್ಲೇ ಇರ್ತೀವಿ ಏನಂಗಾದ್ರೆ? ಈಜ್ಲಿಕ್ಕೆ ಬರೋದಿಲ್ಲ, ಸಮುದ್ರದಲ್ಲಿ ಬಿದ್ದೀವಿ, ನಾವೇ ಸಿಕ್ಕಿಲ್ಲ, ಏನ್ ಗತಿ? ನಾವು ಮುಳುಗೋತೀವಿ ಅಷ್ಟೇ. ಮತ್ತೆ ಹಂಗಾದ್ರೆ ಹೆಂಗಪ್ಪ ಅಂತಂದ್ರೆ ಹೇಳ್ತಾನೆ, ಹಂಗೇನ್ ಹೆದರ್ಬೇಡ್ರಪ್ಪ. ಅದು ಸಂಸಾರ ಸಾಗರ ದಾಟೋದು ಎಷ್ಟು ಕಷ್ಟನೋ ಆ ಭಗವಂತನೇ ತಾನೇ ಸ್ವಯಂ ಭಕ್ತರನ್ನು ದಾಟಿಸ್ತಾನೆ. ಹೀಗಾಗಿ ನೀವು ಗಾಬರಿ ಪಡೋ ಅವಸರವಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭಗವಂತ ತಾನು ಭಕ್ತರನ್ನೆಂದೆಂದಿಗೂ ಕೈ ಬಿಡೋದಿಲ್ಲ. ತಾನು ಸ್ವಯಂ ಆ ಭಕ್ತರನ್ನು ಮಹಾ ಕರುಣಾ ಸಮುದ್ರ, ಅದಕ್ಕೆ ಕಾರುಣ್ಯ ಗುಣವನ್ನು ತಿಳಿಸ್ಲಿಕ್ಕಾಗಿಯೇ ಒಂದು ಸಂಧಿಯನ್ನೇ ಇಟ್ಟುಬಿಟ್ರು, ಕರುಣಾ ಸಂಧಿ ಅಂತ ಹೇಳಿ. ಆ ಕಾರುಣ್ಯನೇ ಇಲ್ಲದೆ ಹೋದ್ರೆ ನಮ್ಗತಿ ಅಷ್ಟೇ. ಬರೇ ಬೀಸ್ಕಂತ ಕೂತಿರ್ಬೇಕಾಯ್ತು, ಕಲ್ಪಾಂತದವರೆಗೂ ಆಗೋದಿಲ್ಲ. ಸಮುದ್ರದಲ್ಲಿ ಬಿಡಾಕ್ಬಿಟ್ಟು ಈಜ್ಕಂತ ಬಾ ಅಂತ ಹೇಳಿದ್ರೆ ಹೆಂಗಿರ್ತದೋ ಆ ಪರಿಸ್ಥಿತಿ ಆಗ್ತಾ ಇತ್ತು. ಆ ಭಗವಂತ ಕರುಣಾ ಸಾಗರ ಅಲ್ಲದೆ ಹೋಗಿದ್ದರೆ ಇಲ್ಲೇ ಎದ್ದು ಬಿಡ್ತಾ ಇದ್ವಿ ಅಷ್ಟೇ. ನಾಯಕ ಉದ್ಧಾರ ಮಾಡಬೇಕು ನಿಮ್ಮನ್ನ ಅಂತಂದ್ಬಿಟ್ರೆ ಗೋವಿಂದ ಗೋವಿಂದ ಏನ್ ಮಾಡ್ತೀವಿ ನಾವು? ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗಂತೂ ಈಜ್ಲಿಕ್ಕೆ ಬರೋದಿಲ್ಲ. ನಾವು ಕರುಣಾ ಸಾಗರ ಅಲ್ಲದೆ ಹೋದ್ರೆ ಎಲ್ಲಿ ಗತಿ ನಮ್ದು?
ಭಗವಂತ ಹಂಗೆ ಮಾಡೋದಿಲ್ಲ. ಕ್ಲೇಶ, ಮೋಹ, ಅಜ್ಞಾನ, ದೋಷ ವಿನಾಶಕ. ಸಂಸಾರಕ್ಕೆ ಕಾರಣವಾದದ್ದು ಯಾವುದು ಅಂತಂದರೆ ಅಜ್ಞಾನ. ಯಾಕೆ? ನಾನು ದೇಹ ಒಂದೇ, ಇದೆಲ್ಲೊಂದು ಅಹಂಕಾರ ಮಮಕಾರ ಇದೆ ಸಂಸಾರಕ್ಕೆ ಕಾರಣ. ಹೀಗಾಗಿ ಆ ಸಂಸಾರಕ್ಕೆ ಕಾರಣವಾದ ಅಜ್ಞಾನ ಹೋಗದೆ ಹೊರತು ಸಂಸಾರ ಹೋಗೋದಿಲ್ಲ. ಮತ್ತೆ ಆ ಅಜ್ಞಾನ ನಾಶ ಮಾಡಬೇಕಂದ್ರೂ ಭಗವಂತ ಅಜ್ಞಾನ ಕೊಡಬೇಕಾಗಿದ್ದಾರ. ಹೀಗಾಗಿ ಅಜ್ಞಾನ ಇವೆಲ್ಲ ದೋಷಗಳು. ದೋಷ ಇದ್ದಿದ್ದಕ್ಕೆ ಆ ಭಗವಂತ ಕಾಣಿಸೋದಿಲ್ಲ, ಮೋಕ್ಷ ಬರೋದಿಲ್ಲ. ಹೀಗಾಗಿ ಆ ದೋಷಗಳನ್ನೂ ಕಳೆಯತಕ್ಕಂತಹವನು ಅವನೇ. ಅಜ್ಞಾನ, ಮೋಹ, ಮೋಹ ಅಂದರೆ ಭ್ರಾಂತಿ. ಇದ್ದಿದ್ದು ಒಂದಾದರೆ ತಿಳ್ಕೊಂಬೋದು ಇನ್ನೊಂದು, ಇದೇ ಮೋಹ. ಭ್ರಾಂತಿ, ಅಜ್ಞಾನ ಅಂದ್ರೆ ತಿಳಿದೇ ಹೋಗೋದು. ಎರಡು ಬೇರೆ, ಅಜ್ಞಾನ ಬೇರೆ, ಮೋಹ ಬೇರೆ. ಅಜ್ಞಾನ ಅಂದ್ರೆ ಏನು? ಆ ವಿಷಯ ಗೊತ್ತಿಲ್ಲ ಅಷ್ಟೇ. ಮೋಹ ಅಂದ್ರೆ ಹಂಗಲ್ಲ, ವಿಪರೀತವಾಗಿ ತಿಳ್ಕೊಬೋದು, ವಿಪರೀತ ಜ್ಞಾನ ಅದು. ಹೀಗಾಗಿ ಅಜ್ಞಾನ ಒಂದು ರಕ ಒಳ್ಳೇದೇ. ಒಳ್ಳೇದೇ ಅಂದ್ರೆ ಅರ್ಥ ಏನು? ಮತ್ತ ಜ್ಞಾನ ಬರ್ಬೋದು. ಅಜ್ಞಾನ ನಮಗೆ ಗೊತ್ತಿಲ್ಲ, ಇನ್ನೊಬ್ರು ಹೇಳಿದ್ರೆ, ಗುರುಗಳು ಹೇಳಿದ್ರೆ ಮತ್ತು ಜ್ಞಾನ ಬಂತು, ಇಷ್ಟು. ವಿಪರೀತ ಜ್ಞಾನ, ಆ ಅಜ್ಞಾನ, ಆ ವಿಪರೀತ ಜ್ಞಾನ ಬಹಳ ಕಷ್ಟ ಹೋಗೋದು. ಈ ಒಂದಿದ್ದೆ ಇನ್ನೊಂದೇ ತಿಳಿಬಿಟ್ಟಿರ್ತಾನ ಅವನು. ಅದೇ ಸರಿ ಅಂತ ನಿಶ್ಚಯ ಬೇರೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಗೋವಿಂದ, ಅಂಥವ್ರ ಸಂಗತಿ ಬಹಳ ಕಷ್ಟ. ಅದಕ್ಕಾಗಿ ಮೋಹ ಮತ್ತು ಅಜ್ಞಾನ ಅಂದರೆ ವಿಪರೀತ ಜ್ಞಾನ, ಅಜ್ಞಾನ ಎರಡೂ ಕಷ್ಟನೇ ಸಂಸಾರದಲ್ಲೇ ಇರ್ಲಿಕ್ಕಾಗಿ ಕಾರಣ. ಹೀಗಾಗಿ ಅದರಿಂದನೇ ಕ್ಲೇಶ, ಈ ಸಂಸಾರದ ಕ್ಲೇಶ. ಕ್ಲೇಶ ಅಂದರೆ ಕಷ್ಟಗಳು. ಹಾಗಾಗಿ ಈ ಕ್ಲೇಶ ಅಂದರೆ ಸಂಸಾರದಲ್ಲಿ ಬರುವಂತಹ ಕಷ್ಟಕ್ಕೆ ಕಾರಣ ಏನು ಅಂದರೆ ಮೋಹ, ಅಜ್ಞಾನ. ಇವೇ ಕಾರಣ, ಇವೇ ದೋಷಗಳು. ಮತ್ತೆ ಭಗವಂತ ಇದೆಲ್ಲವನ್ನು ನಾಶ ಮಾಡ್ತಾನೆ. ಕ್ಲೇಶ, ಮೋಹ, ಅಜ್ಞಾನ, ದೋಷ ವಿನಾಶಕ. ಈ ಎಲ್ಲ ದೋಷಗಳನ್ನು, ಮೋಹವನ್ನು, ಅಜ್ಞಾನವನ್ನು ಕಳೆದು ಅದರಿಂದ ಬಂದಿರುವಂತಹ ಕ್ಲೇಶಗಳನ್ನು ಕಳೆಯುವಂತಹ ಅವನು ಭಗವಂತ. ಯಾಕೆ? ಆದ ನಿರ್ದೋಷ. ನಿರ್ದೋಷನಾದವನೇ ಈ ದೋಷಗಳನ್ನು ಕಳೀಲಿಕ್ಕೆ ಸಾಧ್ಯ. ಅವನತ್ಲೇ ದೋಷ ಇತ್ತು ಅಂದ್ರೆ ನಮ್ಮ ದೋಷಗಳು ಹೆಂಗೆ ಕಳೀತಾನೆ? ಅದಕ್ಕಾಗಿ ಅವನು ನಿರ್ದೋಷನಾದ ಕಾರಣ ಈ ದೋಷಗಳನ್ನೆಲ್ಲ ಕಳೆಯುವಂತವನು ಭಗವಂತ. ಅದಕ್ಕೆ ಭಗವಂತನನ್ನು ಗುಣಪೂರ್ಣ, ದೋಷ ದೂರ ಅಂತ ಚಿಂತನೆ ಮಾಡಬೇಕು. ಅವನಲ್ಲೇ ದೋಷ ಅದ ಅಂತ ಚಿಂತನೆ ಮಾಡಿದರೆ ನಮಗೆ ದೋಷ ಹತ್ತುತ್ತದೆ ಅಷ್ಟೇ. ಹೀಗಾಗಿ ಕ್ಲೇಶ, ಮೋಹ, ಅಜ್ಞಾನ, ದೋಷ ವಿನಾಶಕ. ಆ ಭಗವಂತ ಎಲ್ಲೋ ಇದ್ದಾನ ಮಾರಾಯ, ಎಲ್ಲೋ ಶರೀರ ಕೂತಿರ್ತಾನ, ವೈಕುಂಠದಾಗ ಕೂತಿರ್ತಾನ, ನಾವು ಎಲ್ಲಿ ಹೋಗ್ಬೇಕು, ಹೆಂಗ ಅವನ್ನ ಶರಣ ಹೋಗ್ಬೇಕು ಅಂತ ಅನ್ಕೋಬೇಡ್ರಿ. ಎಲ್ಲ ಕಡೆಗೂ ಭಗವಂತ ವ್ಯಾಪ್ತನಾಗಿದ್ದಾನೆ. ಆ ವ್ಯಾಪ್ತತ್ವ ಇಲ್ಲದೆ ಹೋದರೆ ನಮ್ಮನ್ನು ರಕ್ಷಣೆ ಹೆಂಗ್ ಮಾಡ್ತಾನೆ? ಎಲ್ಲೋ ಒಂದ್ ಕಡೆ ಮೂಲಿ ಕೂತ್ಕೊಂಡು ಎಲ್ಲ ಕಡೆ ಬಂದು ಹೆಂಗ್ ರಕ್ಷಣೆ ಮಾಡ್ತಾನೆ? ಅದಕ್ಕಾಗಿ ವಿರಿಂಚಾಂಡದೊಳಗೆ ಆಕಾಶದೋಪಾದಿಯಲ್ಲಿ ತುಂಬಿಹ ಎಲ್ಲ ಕಾಲದಲ್ಲಿ. ವಿರಿಂಚಾಂಡದೊಳಗೆ, ವಿರಿಂಚ ಬ್ರಹ್ಮ, ವಿರಿಂಚಾಂಡ ಬ್ರಹ್ಮಾಂಡ, ವಿರಿಂಚಾಂಡದೊಳಗೆ, ಈ ಬ್ರಹ್ಮಾಂಡದೊಳಗೆಲ್ಲ ಕೂಡ ಆಕಾಶದೋಪಾದಿಯಲ್ಲಿ ತುಂಬಿಹ, ತುಂಬಿ ತಾನು ವ್ಯಾಪ್ತನಾಗಿದ್ದಾನೆ. ಹೆಂಗ ವ್ಯಾಪ್ತನಾಗಿದ್ದಾನೆ? ಆಕಾಶದೋಪಾದಿಯಲ್ಲಿ. ಭಗವಂತ ದೊಡ್ಡ ಶರೀರ, ಅಷ್ಟು ದೊಡ್ಡ ಶರೀರನಾದರೂ ಸಣ್ಣ ವಸ್ತುವಿನಲ್ಲಿ ಇರ್ತಾನೋ ಇಲ್ಲೋ? ಇರ್ತಾನೆ. ಹೆಂಗಿರ್ತಾನಪ್ಪ ಅಂದರೆ ದೊಡ್ಡವನಂದ್ರೆ ದೊಡ್ಡವನೇ, ಸಣ್ಣವನಂದ್ರೆ ಸಣ್ಣವನೇ. ಭಗವಂತ ಹಂಗಲ್ಲ, ದೊಡ್ಡವನಂದ್ರೆ ದೊಡ್ಡವನು, ಸಣ್ಣವನು ಸಣ್ಣವನು. ಅದಕ್ಕೆ ಆಕಾಶದೋಪಾದಿಯಲ್ಲಿ ಅಂತಂದ್ರು. ಆಕಾಶ ಯಾವ ರೀತಿಯಾಗಿ ಸಂಪೂರ್ಣ ಎಲ್ಲ ಕಡೆಗೂ ವ್ಯಾಪಿಸಿದೆ, ಎಲ್ಲ ಕಡೆಗೂ ಅಂದರೆ ಸಣ್ಣ ಪ್ರಾಂತದಲ್ಲಿ ವ್ಯಾಪಿಸಿರ್ತದೆ, ದೊಡ್ಡ ಪ್ರಾಂತದಲ್ಲಿ ವ್ಯಾಪಿಸಿರುತ್ತದೆ. ಆಕಾಶ ಇಲ್ಲದಿರುವ ಸ್ಥಳನೇ ಇಲ್ಲ. ಹೀಗಾಗಿ ಆಕಾಶಕ್ಕೆ ಎಷ್ಟು ಶಕ್ತಿ ಅದ ಅಂದರೆ ಮತ್ತೆ ಆಕಾಶಕ್ಕೆ ನಿಯಾಮಕನಾದ ಭಗವಂತನಿಗೆ ಆಕಾಶದೋಪಾದಿಯಲ್ಲಿ, ಆಕಾಶದಂತೆ ಭಗವಂತ ಎಲ್ಲ ಕಡೆಗೂ ತುಂಬಿ ಇದ್ದಾನೆ. ಮತ್ತೆ ಎಷ್ಟು ಕಾಲ ತುಂಬಿರ್ತಾನೆ ಅಂದರೆ ಎಲ್ಲ ಕಾಲದಲ್ಲಿ, ಸದಾ ಕಾಲ. ಇವತ್ತಿದ್ದ ನಾಳೆ ಹೋದ ಅಂತಲ್ಲ. ಹಾಗಾಗಿ ಎಲ್ಲ ಕಾಲದಲ್ಲಿಯೂ ಕೂಡ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಆಕಾಶದಂತೆ. ಹೀಗಾಗಿ ಈಗ ಅಂದ್ರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತನಿಗೆ ಏನೇನು ಗುಣಗಳು ಬೇಕು ಅದು ಹೇಳ್ತಾ ಇದ್ದಾರೆ ನನ್ನ ಮಾತು. ಈಗ ಸುಗ್ರೀವ ಪರೀಕ್ಷೆ ಮಾಡಿದ್ನಲ್ಲ ರಾಮಚಂದ್ರ ದೇವನನ್ನು, ಏನಪ್ಪಾ ರಾಮ ನಿನಗೆ ವಾಲಿನ ಕೊಂದಲಿಕ್ಕೆ ಆಗ್ತದೋ ಇಲ್ಲೋ ಅಂದ್ರೆ ಅದಕ್ಕೆಲ್ಲ ಪರೀಕ್ಷೆ ಇಟ್ಟ. ಅದೊಂದು ಶರೀರವನ್ನು ಎತ್ತಿ ಹಾಕು, ಆ 7 ತಾಳ ವೃಕ್ಷಗಳನ್ನು ನೀನು ಒಂದೇ ಬಾಣದಿಂದ ಫಳ ಬಿಳಾಕು, ಇವೆಲ್ಲ ಕೆಲಸ ಮಾಡಿದರೆ ಆಗ ನೀನು ವಾಲಿಯನ್ನು ಕೊಂದುತ್ತಿ ಅಂತ ನಂಬಿಕೆ ಬರ್ತದೆ. ವಾಲಿ ಮಹಾಬಲಿಷ್ಠ, ನಿನ್ನ ಕೈಲಾತದೋ ಇಲ್ಲೋ ಅಂತ ಹೇಳಿ ರಾಮದೇವರಿಗೆ ಪರೀಕ್ಷೆ ಇಟ್ಟ.
ಹಂಗ ದಾಸರಾಯರು ಕೂಡ ಭಗವಂತನ ಪರೀಕ್ಷೆ ಮಾಡಿ ತೊಂತಾ ಇದ್ದಾರೆ ಒಂದು ಮಾತು. ಭಗವಂತ ನಿನ್ನ ಕೈಲಾಗ್ತದೋ ಇಲ್ಲೋ, ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ, ಯಾಕೆ ನಮ್ಮ ಈ ಸಂಸಾರ ಅನಾದಿ ಕಾಲದಿಂದ ಅದಪ್ಪ, ನೀನು ಯಾವಾಗ ಇವತ್ತಿದ್ದು ನಾಳೆ ಹೋಗೋನಾದ್ರೆ ನಿಂಗೇನು ಕೈಲಾಗ್ತದ? ಏ ಇಲ್ಲಪ್ಪ, ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಾಲದಲ್ಲಿ ಭಗವಂತ ಇರ್ತಾನೆ, ಅದಕ್ಕೇನು ಟೆನ್ಷನ್ ಮಾಡಬೇಡ್ರಿ. ಈ ಗೌರ್ಮೆಂಟ್ 5 ವರ್ಷ ಇತ್ತು ಹೋಯಿತು, ಈ ಗೌರ್ಮೆಂಟ್ ಕೆಲಸ ಸ್ಟಾರ್ಟ್ ಮಾಡಿತು, ಬರೋ ಗೌರ್ಮೆಂಟ್ ಕೆಲಸನ ಆಗ್ತದೋ ಇಲ್ಲೋ, ಹಂಗ ಅನ್ಕಂತ ಕೂತ್ರೆ ಏನು ಗತಿ? ಅದಕ್ಕೆ ಭಗವಂತ ಎಲ್ಲ ಕಾಲದಲ್ಲಿಯೂ ಇರ್ತಾನೆ. ಎಲ್ಲವನ್ನು ನಮಗಿರೋದೇ ಈ ಮೋಹ ಅಜ್ಞಾನ. ಹೀಗಾಗಿ ಡಾಕ್ಟರ್ ಹೋದ್ರೆ ಕರೆಕ್ಟ್ ಡಾಕ್ಟರ್ ಹೋದ್ರೆ ರೋಗ ಅದ ಅಂದ್ರೆ ಕಳಿಲಿಕ್ಕೆ ಆಗ್ತದೆ, ಕೈಲಾಗ್ತದೆ ಅಂದ್ರೆ ಡಾಕ್ಟರ್ ಸಾರ್ಥಕ ಆಗ್ತದೆ. ಇಲ್ಲದಿದ್ರೆ ಹೆಂಗ? ಅದಕ್ಕೆ ಮತ್ತೆ ಆ ಭಗವಂತ ಒಳ್ಳೆ ವೈದ್ಯನಲ್ಲ. ಹೀಗಾಗಿ ಆ ದೋಷಗಳನ್ನೆಲ್ಲ ಕೂಡ ಪರಿಹಾರ ಮಾಡುವ ಸಾಮರ್ಥ್ಯ ಇದ್ದವನು. ಅದಕ್ಕೆ ಕ್ಲೇಶ, ಮೋಹ, ಅಜ್ಞಾನ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಾನೆ ಅಂತ ಒಂದು ಕಾರಣ ಹೇಳಿದರು. ಎಲ್ಲ ಕಾಲದಲ್ಲಿ ಇರ್ತಾನೆ ಅಂತ ಇನ್ನೊಂದು ಕಾರಣ ಹೇಳಿದರು. ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಇನ್ನೊಂದು ಕಾರಣ ಹೇಳಿದರು. ಹೀಗಾಗಿ ಅವನು ಸರ್ವವ್ಯಾಪ್ತನಾಗದೆ ಹೋದರೆ, ಎಲ್ಲ ಕಾಲದಲ್ಲಿ ಇಲ್ಲದೆ ಹೋದರೆ, ದೋಷ ಕಳೆಯುವ ಶಕ್ತಿ ಅಲ್ಲದೆ ಹೋದರೆ, ಸಂಸಾರ ನಾಶ ಮಾಡುವ ಶಕ್ತಿ ಇರೋದಿಲ್ಲ ಅವನಿಗೆ. ಸೊ ಇವೆಲ್ಲ ಇರಬೇಕು ಭಗವಂತನತ್ಲೆ. ಸಂಸಾರ ನಾಶ ಮಾಡಬೇಕು ಅಂದ್ರೆ ಈ ಶಕ್ತಿ ಇದ್ದವನೇ ಅವನು ಸಂಸಾರ ನಾಶ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಆ ಭಗವಂತ ಎಲ್ಲ ದೋಷ ದೂರನಾದ ಕಾರಣ ನಮ್ಮ ದೋಷ ನಾಶ ಮಾಡ್ತಾನೆ, ಎಲ್ಲ ಕಡೆಗೂ ಇರ್ತಾನೆ ಆದ ಕಾರಣ ಇದ್ದಲ್ಲಿಗೆ ಬಂದು ರಕ್ಷಣೆ ಮಾಡ್ತಾನೆ, ಎಲ್ಲ ಕಾಲದಲ್ಲಿಯೂ ಇರ್ತಾನಾದ ಕಾರಣ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡ್ತಾನೆ ಅಂದ್ರೆ ಏನೋ ಒಂದು ನಾಶ ಮಾಡಿ ಒಂದು ಕೆಲವು ಔಷಧ ಇರ್ತವ, ತೊಗೊಂಡ್ರೆ ಆ ರೋಗ ನಾಶವಾಗ್ತಾ ಇನ್ನೊಂದು ಸೈಡ್ ಎಫೆಕ್ಟ್ ಬಂದಿರ್ತದ. ಹಂಗೇನಾದ್ರೂ ಇನ್ನೊಂದು ಸೈಡ್ ಎಫೆಕ್ಟ್ ಅದನ್ನ ಭಗವಂತ ವೈದ್ಯ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ಘಾಸಿಗೊಳಿಸದೆ ತನ್ನವರನ ಅನಾಯಾಸ ಸಂರಕ್ಷಿಸುವ. ಘಾಸಿಗೊಳಿಸದೆ, ಯಾವ ಘಾಸಿ ಏನೋ ಅವರಿಗೆ ಅನ್ಯಾಯವಾಗದಂತೆ, ಏನು ಲಾಸ್ ಆಗದಂತೆ, ಏನು ನಷ್ಟವಾಗದಂತೆ ಅವನು ರಕ್ಷಣೆ ಮಾಡ್ತಾನೆ ಅಂತ. ಹಾಗಾಗಿ ರೋಗ ಬಂತು, ಆಪರೇಷನ್ ಆಯ್ತು ಅಂತ ತೆಗೆದುಬಿಟ್ರು, ಹಂಗೆಲ್ಲ ಇಲ್ಲಪ್ಪ. ಮೋಕ್ಷಕ್ಕೆ ಹೋದ್ರೆ ಸಂಪೂರ್ಣ ಜೀವಸ್ವರೂಪವನ್ನೇ ಉದ್ಧಾರ ಮಾಡಿ ಯಾವ ನಾಶವಿಲ್ಲದಂತೆ ಮೋಕ್ಷವನ್ನು ಕೊಡ್ತಾನೆ. ಆ ಮೋಕ್ಷ ಕೊಡ್ತೀನಿ, ಸ್ವಲ್ಪ ಕನ್ಸೆಷನು, ಸ್ವಲ್ಪ ಕಟ್ ಮಾಡಿ ಕೊಡ್ತೆ, ಹಿಂಗೆಲ್ಲ ಅಂದ್ರೆ ಹೆಂಗ? ಅದಕ್ಕಾಗಿ ಏನು ಘಾಸಿಗೊಳಿಸದೆ, ಯಾವ ನಾಶವಿಲ್ಲದೆ, ಈ ರೀತಿಯಾಗಿ ಅದಕ್ಕೆಲ್ಲ ಭಗವಂತ ತಾನು ರಕ್ಷಣೆ ಮಾಡ್ತಾನೆ. ತನ್ನವರ ಅನಾಯಾಸ. ಪಾಪ ರಕ್ಷಣೆ ಮಾಡ್ಲಿಕ್ಕೆ ಒಬ್ರ ಇಬ್ರ? ಅನಂತ ಜೀವರಾಶಿಗಳು. ಪಾಪ ಅನಂತ ಜೀವರಾಶಿಗಳು ರಕ್ಷಣೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೋ ಭಗವಂತನಿಗೆ ಅಂತಂದ್ರೆ, ಅದಕ್ಕೆ ಅನಾಯಾಸ ಸಂರಕ್ಷಿಸುವ ಅಂತಂದರು. ಭಗವಂತನಿಗೆ ಆಯಾಸ ಇರಬಾರ್ದು ಬೇರೆ, ಆತನಿಗೆ ಆಯಾಸ ಇದ್ರೆ ಈಗ ಗೋವಿಂದ ಇಷ್ಟು ತನಕ ಆಯ್ತಪ್ಪ, ಮತ್ತೆ ಮುಂದಿನವ್ರು ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ ಡೌಟ್ ಬಂದ್ರೆ ಹೆಂಗ? ಆ ಡೌಟ್ ಕೂಡ ಅವಸರವಿಲ್ಲ. ಯಾಕೆ? ಅನಾಯಾಸ ಸಂರಕ್ಷಿಸುವ. ಆಯಾಸ ಆದ್ರೆ ಅಲ್ಲ ಆತ ಕೈ ಬಿಡ್ಲಿಕ್ಕ, ಆದಾಗ ಆಯಾಸವಿಲ್ಲ. ಹೀಗಾಗಿ ಅನಾಯಾಸವಾಗಿ ಅನಂತ ಕಾಲದವರೆಗೂ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆತನೇ ರಕ್ಷಣೆ ಮಾಡಬೇಕು. ಆದರೆ ಆತಗ ಆಯಾಸವಿಲ್ಲ, ಸುನಾಯಾಸವಾಗಿ ರಕ್ಷಣೆ ಮಾಡ್ತಾನೆ. ಎಲ್ಲಾ ಶಕ್ತಿ ಇದೆ, ಮಾಡಬೇಕು ಎಂಬ ಬುದ್ಧಿ ಇಲ್ಲದ್ರೆ ನೋಡ್ಬೇಕು. ಈ ಕೆಲಸ ಮಾಡ್ಲಿಕ್ಕೆ ಕೈಲಾಗ್ತದ ಮಾಡೋದ್ರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ರೆ ಏನ್ ಗತಿ? ಹೀಗಾಗಿ ಭಗವಂತ ಮಹಾಕರುಣಾ ಸಮುದ್ರ. ಇಷ್ಟೆಲ್ಲ ಇದ್ದು ಕಾರುಣ್ಯ ಎಂಬ ಗುಣನೇ ಇಲ್ಲದೆ ಹೋದ್ರೆ ರಕ್ಷಣೆ ಮಾಡ್ಲಿಕ್ಕೆ ಯಾಕೆ ಬರ್ತಾನೆ? ಬೇಡಪ್ಪ, ನನಗೇನು ಇಂಟ್ರೆಸ್ಟ್ ಇಲ್ಲ ನಿಂಗೆ ರಕ್ಷಣೆ ಮಾಡ್ಲಿಕ್ಕೆ ಅಂದ್ಬಿಟ್ಟ ಅಂದ್ರೆ ಏನು ಗೋವಿಂದ ನಮ್ಮ ಗತಿ? ಹೀಗಾಗಿ ಕರುಣಾ ಸಮುದ್ರನೂ ಆಗಿರಬೇಕು. ಇಲ್ಲದೆ ಹೋದರೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕಾರುಣ್ಯ ಗುಣನೇ ಇಲ್ಲದೆ ಹೋದರೆ ಯಾಕೆ ರಕ್ಷಣೆ ಮಾಡ್ತಾನೆ? ಮಾಡೋದೇ ಇಲ್ಲ. ಆದರೆ ಭಗವಂತ ಮಹಾಕರುಣಾ ಸಮುದ್ರನಾಗಿದ್ದಾನೆ. ಸಮುದ್ರನಾಗಿದ್ದಾನೆ. ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ನಾವು ಎಷ್ಟು ಪ್ರಾರ್ಥನೆ ಮಾಡ್ಬೇಕಪ್ಪ? ಸದಾ ಸಿಡುಕು ಮುಖ ಇದ್ರೆ ಹಂಗ ಅವನನ್ನು ನಾವು ಹೋಲಿಸ್ಕೊಬಹುದು. ಅದಕ್ಕೆ ಪ್ರಸನ್ನ ವದನಾಂಭೋಜ ಅಂತಂದ್ರು. ಭಗವಂತ ಪ್ರಸನ್ನ ವದನಾಂಭೋಜ. ನಾವು ಚಿಂತನೆ ಮಾಡಬೇಕಾದರೂ ಕೂಡ ಆ ರೀತಿಯಾಗಿ ಪ್ರಸನ್ನ ವದನ ಅಂತಾನೆ ನಾವು ಚಿಂತನೆ ಮಾಡಬೇಕು. ಲಕ್ಷ್ಮೀ ವೆಂಕಟೇಶ ಪ್ರಸನ್ನ, ಲಕ್ಷ್ಮೀ ನರಸಿಂಹ ಪ್ರಸನ್ನ ಅಂತ ಬರ್ಕೊಂಡಿರ್ತೀವಿ. ಅದಕ್ಕೆ ಎಲ್ಲ ಪ್ರಸನ್ನ ವದನಾಂಭೋಜನ ಆಗಿರ್ಬೇಕು ಅವನು. ಆ ಪ್ರಸನ್ನತೆ, ಶಾಂತಿ ಇಲ್ಲದೆ ಹೋದ್ರೆ ಭಗವಂತನ ಹತ್ತಲೆ ನಮಗೇನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಭಗವಂತ ಪ್ರಸನ್ನ ಮುಖಾಂಬೋಜ, ಯಾವ ಸದಾಕಾಲ ಪ್ರಸನ್ನವಾದ, ಸದಾ ರಕ್ಷಣೆ ಮಾಡ್ತೀನಿ ಅಂತ ತಂಪು ಕಣ್ಣಿನಿಂದ ನೋಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡ್ಬೇಕಂತೆ.
ಹಾಗೆ ಪ್ರಸನ್ನ ವದನಾಂಭೋಜ, ಅಂಭೋಜ ಅಂದರೆ ಕಮಲ, ವದನಾಂಭೋಜ ಅಂದರೆ ಮುಖ ಕಮಲ, ಪ್ರಸನ್ನವಾದ ಮುಖ ಕಮಲ ಉಳ್ಳವನು. ವೈರಾಜ, ವೈರಾಜ ಅಂತಂದ್ರೆ ವಿರಾಟ್, ವಿರಾಟ್ ಅಂತ ಈ ಬ್ರಹ್ಮಾಂಡಕ್ಕೆ ವಿರಾಟ್ ಅಂತ ಹೆಸರು. ಆ ವಿರಾಟ್ ತುಂಬ ಇದ್ದ ಬ್ರಹ್ಮದೇವರ ಒಳಗೆ ಅಂತರ್ಯಾಮಿಯಾಗಿ ಇದ್ದಾನಾದ ಕಾರಣ ವೈರಾಜ. ವೈರಾಜ ಅಂತ ಬ್ರಹ್ಮದೇವರಿಗೂ ಹೆಸರು. ಈ ಬ್ರಹ್ಮಾಂಡ ತುಂಬಿದಂತಹ ಬ್ರಹ್ಮದೇವರ ಶರೀರ, ಅದಕ್ಕೆ ವೈರಾಜ ಅಂತ ಕರೀತಾರೆ. ಅವನ ಅಂತರ್ಯಾಮಿಯಾದ ಭಗವಂತನು ವೈರಾಜ, ಬ್ರಹ್ಮಾಂಡ ತುಂಬಿದ್ದಾನಾದ ಕಾರಣ ಅವನಿಗೆ ವೈರಾಜ. ಬ್ರಹ್ಮಾಂಡ ತುಂಬಿದಂತಹ ದೊಡ್ಡ ಶರೀರವುಳ್ಳವನು ಆ ಭಗವಂತ, ಬ್ರಹ್ಮಾಂಡ ತುಂಬ ವ್ಯಾಪಿಸಿದ ಅಂತ ಅರ್ಥ. 14 ಲೋಕದಲ್ಲಿ ಎಲ್ಲಿದ್ರೂ ರಕ್ಷಣೆ ಮಾಡ್ತೀನಿ ಅಂತ ತಿಳಿಸುವಂತೆ ಆ ವಿರಾಟ್ ರೂಪ ಭಗವಂತನ ಅವಯವಗಳಿಂದನೇ ಎಲ್ಲ 14 ಲೋಕಗಳು ಹುಡ್ತವೆ. ಅಂತಹ ವೈರಾಜ ರೂಪ ಭಗವಂತಂದು ವೈರಾಜ ಅಂತ ಕರೀತಾರೆ ಅದಕ್ಕೆ ಭಗವಂತನನ್ನು. ಹೀಗಾಗಿ ಅಂದ್ರೆ ಮೋಕ್ಷವನ್ನು ನಮಗೆ ಕೊಡ್ಲಿಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕೋ ಭಗವಂತನೇ ಹಾಗಾದ್ರೆ ಎಲ್ಲ ಗುಣಗಳಿವೆ. ಹಾಗಾದ್ರೆ ಅವನೇ ಮೋಕ್ಷದಾಯಕ. ಅದಕ್ಕೆ ಹಿಂದೆ ಹೇಳಿದ್ರು ಮುಕ್ತಿದಾಯಕ, ಮೂಲ ಕಾರಣ ಮುಕ್ತಿದಾಯಕ ಅಂತಂದ್ರು. ಅದಕ್ಕೆ ಇವೆಲ್ಲ ಕಾರಣಗಳು. ಯಾಕೆ ಅವನು ಮುಕ್ತಿದಾಯಕನಾಗಿದ್ದಾನೆ ಅಂದ್ರೆ ಅವನು ನಿರ್ದೋಷ, ಅವನೇ ನಮ್ಮ ಮೋಹ ಜ್ಞಾನ ಕ್ಲೇಶಗಳನ್ನು ನಾಶ ಮಾಡ್ತಾನೆ, ಅವನು ಎಲ್ಲ ಪ್ರಪಂಚದಲ್ಲಿ ತುಂಬಿದ್ದಾನೆ, ಎಲ್ಲ ಕಾಲದಲ್ಲಿಯೂ ಇದ್ದಾನೆ, ತನ್ನವರನ್ನು ಏನು ನಾಶಪಡಿಸದಂತೆ ಉದ್ಧಾರ ಮಾಡ್ತಾನೆ, ಕರುಣಾ ಸಮುದ್ರನಾಗಿದ್ದಾನೆ, ಪ್ರಸನ್ನ ವಖನಾಂಭೋಜನಾಗಿದ್ದಾನೆ. ಅದಕ್ಕಾಗಿ ಭಗವಂತ ಮುಕ್ತಿ ಕೊಡ್ಲಿಕ್ಕೆ ಸಮರ್ಥ ಅಂತ ತಿಳಿಸುವಂತೆ ದಾಸರಾಯರು ಇಲ್ಲಿ ಆ ಭಗವಂತನನ್ನು ಆ ವಿಶೇಷಗಳಿಂದ ಇಲ್ಲಿ ಕೊಂಡಾಡ್ತಾ ಇದ್ದಾರೆ. ಗೊತ್ತದಲ್ಲ? ಶ್ರೀಹರಿ ಕ್ಲೇಶ, ಮೋಹ, ಅಜ್ಞಾನ ಮೊದಲಾದ ದೋಷಗಳನ್ನು ಸಂಪೂರ್ಣವಾಗಿ ಪರಿಹರಿಸುತ್ತಾನೆ. ಬ್ರಹ್ಮಾಂಡದೊಳಗೆ ಆಕಾಶದಂತೆ ಎಲ್ಲ ಕಡೆಗೂ ಎಲ್ಲ ಕಾಲದಲ್ಲೂ ವ್ಯಾಪಿಸಿದ್ದಾನೆ. ತನ್ನವರನ್ನು ನಾಶಪಡಿಸದೆ ಅನಾಯಾಸವಾಗಿ ರಕ್ಷಿಸುವ ಕರುಣಾ ಸಮುದ್ರನಾಗಿದ್ದಾನೆ. ಪ್ರಸನ್ನ ಮುಖಕಮಲ ಉಳ್ಳವನಾಗಿ, ಪ್ರಸನ್ನ ಮುಖಕಮಲ ಉಳ್ಳವನಾಗಿ ವಿರಾಟ್ ರೂಪದ ಬ್ರಹ್ಮಾಂಡಕ್ಕೆ
ವಿರಾಟ ರೂಪದ ಬ್ರಹ್ಮಾಂಡಕ್ಕೆ ಅಧಿಪತಿಯಾಗಿದ್ದಾನೆ. ಕ್ಲೇಶಮೋಹಾಜ್ಞಾನದೋಷ ವಿನಾಶಕ ವಿರಿಂಚಾಂಡದೊಳಗಾಕಾಶದೋಪಾದಿಯಲ್ಲಿ ತುಂಬಿಹ ಎಲ್ಲ ಕಾಲದಲ್ಲಿ. ಹಾಸಿಗೊಳಿಸದೆ ತನ್ನವರನಾಯಾಸ ಸಂರಕ್ಷಿಸುವ ಮಹಾಕರುಣಾ ಸಮುದ್ರ ಪ್ರಸನ್ನವದನಂಭೋಜ ವೈರಾಜ. ಅಂತ ಹೇಳಿದ್ರೆ ಕೇಳ್ಬೋದು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ ನಮಃ.